ಎಸ್ ರಾಘವೇಂದ್ರ ಕಾಲ್ ಮಾಡಿದ್ದಾರೆ. ಅಭಿಮಾನಿಗಳ ಹುರುಪು ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ರಾಘವೇಂದ್ರ ಎಲ್ಲಿಂದ ಕಾಲ್ ಮಾಡಿದಿರಿ? ಮೇಡಮ್ ನಮಸ್ತೆ, ಪಾವಗಡದಿಂದ ಮೇಡಮ್, ಗಡಿನಾಡು ಪಾವಗಡ. ಗಡಿನಾಡು ಪಾವಗಡದಿಂದ ಕಾಲ್ ಮಾಡಿದಿರಿ. ಇವತ್ತಿನ ಮ್ಯಾಚ್ ಯಾರಿಗೆ ಪ್ಲಸ್ ಆಗ್ಬೋದು? ಫಸ್ಟ್ ಬ್ಯಾಟ್ ಮಾಡಿದವ್ರಿಗೆ RCB ಮೇಡಮ್, ನಮ್ಮ RCBಗೆನೆ ಪ್ಲಸ್ RCBಗೆನೆ ಫಸ್ಟ್ ಆಗ್ಲಿ ಚೇಸಿಂಗ್ ಆಗ್ಲಿ. ಹೌದು ಮೇಡಮ್, ಫಸ್ಟ್ ಬ್ಯಾಟಿಂಗ್ ಆದ್ರೆ 250 ಮೇಡಮ್, ಸೆಕೆಂಡ್ ಬ್ಯಾಟಿಂಗ್ ಹೊಡೆದು ಚೇಸಿಂಗ್ ಅಲ್ಲಿ ಕೂಡ 250 ಹೊಡಿತಾರೆ ಮೇಡಮ್. 250 ಹೊಡಿತಾರೆ. GT ಇವಾಗ ಫಸ್ಟ್ ಬ್ಯಾಟ್ ಮಾಡಿದ್ರೆ ಎಷ್ಟು ಸ್ಕೋರ್ ಮಾಡ್ಬೋದು ಅಂತೀರಿ? ಮೇಡಮ್ ಅವರು 250 ಹೊಡೆದ್ರು ನಮ್ಮ RCB ಹೊಡಿಯೋ ರೇಂಜ್ ಅಲ್ಲಿ ಇದೆ ಮೇಡಮ್. ಯಾರ್ಯಾರು RCB ಅಲ್ಲಿ? ವಿರಾಟ್ ಕೊಹ್ಲಿ ಅಂತೂ ಹೊಡಿತಾರೆ. ಅವ್ರನ್ನ ಬಿಟ್ಟು ಹೇಳಿ, ಬೇರೆ ಯಾರು ಇವತ್ತು ಔಟ್ ಪರ್ಫಾರ್ಮ್ ಮಾಡ್ಬೋದು? ದೇವದತ್ ಪಡಿಕ್ಕಲ್ಲು, ವೆಂಕಟೇಶ್ ಅಯ್ಯರ್ ಮೇಡಮ್, ಪಟಿದಾರ್, ಕೃಣಾಲ್ ಪಾಂಡ್ಯ, ಬ್ಯಾಟಿಂಗ್ ಲೈನಪ್ ಇದೆ ಮೇಡಮ್. ಬ್ಯಾಟಿಂಗ್ ಲೈನಪ್ ಇದೆ. ಆದ್ರೆ GT ಅಲ್ಲಿ ಬೌಲರ್ ಗಳ ಲೈನಪ್ ಚೆನ್ನಾಗಿದೆಯಲ್ಲ. ರಬಡ ಅಂತ ಅವರೆಲ್ಲನೂ ಚೆನ್ನಾಗಿದೆ. ಸಿರಾಜ್ ರಬಡ ಇದಾರೆ. ಆದ್ರೂ ಅದರ ಮಿಂಚ್ ಬ್ಯಾಟಿಂಗ್ ಹೊಡೆಯೋ ಶಕ್ತಿ ನಮ್ಮ RCB ಇದೆ ಮೇಡಮ್. ಈಗ GT ಅಲ್ಲಿರೋ ಗಿಲ್ ನ ಕಂಟ್ರೋಲ್ ಯಾರು ಮಾಡ್ತಾರೆ ನಮ್ಮಲ್ಲಿ? ನಮ್ ಭುವನೇಶ್ವರ್ ಇದನ್ ಮೇಡಮ್. ಭುವನೇಶ್ವರ್. ಹೌದು ಮೇಡಮ್. GT ಗೆ ಎಷ್ಟು ಸ್ಕೋರ್ ಕೊಟ್ರೆ ನಾವು ಕಷ್ಟ ಆಗ್ಬೋದು ನಿಮ್ ಪ್ರಕಾರ? ಮೇಡಮ್ 200 ಮೇಲೆ ಇದ್ರೆ ಕಷ್ಟ ಆಗ್ಬೋದು ಮೇಡಮ್. 220, 200 ಅವ್ರ ಫಸ್ಟ್ ಬ್ಯಾಟಿಂಗ್ ನಾವು ಆಡಿದ್ರೆ 220 ಮೇಲೆ ಇರ್ಬೇಕು ಮೇಡಮ್. 220 ಮೇಲೆ ಇರ್ಬೇಕು. ಹೌದು. ಅವ್ರ ಫಸ್ಟ್ ಬ್ಯಾಟಿಂಗ್ ಇನ್ ಕೇಸ್ ಅವ್ರ ಕೈಗೆ ಬಂದ್ರೆ ಎಷ್ಟು ಸ್ಕೋರ್ ಮಾಡ್ಬೋದು? 200, 220 ಹೊಡೆದ್ರು ಹೊಡಿಯೋ ರೇಂಜ್ ನಮ್ಮ RCBಗೆ ಇದೆಯಾ ಮೇಡಮ್. ಓಕೆ, ಸೊ ಶತಾಯಗತಾಯ RCBನೇ ಗೆಲ್ಲೋದು ಈ ಸಲ. ಹೌದು ಮೇಡಮ್, ಜಯ RCB ಮೇಡಮ್. ಇಲ್ಲಿ ನಾವೆಲ್ಲ ಒಂದು ಹೊರಗಡೆ ಫೀಲ್ಡ್ ಅಲ್ಲಿ ಗ್ರೌಂಡ್ ಅಲ್ಲಿ ಹೋಗ್ರೆಲ್ಲ ಕ್ರೌಡ್ ಜಾಸ್ತಿ ಇದೀವಿ ಮೇಡಮ್. ಮ್ಯಾಚ್ ನೋಡಕ್ಕೆ ಜಾಸ್ತಿ ಹಂಬಲದಿಂದ ಇದೀವಿ. ಓಕೆ. ನಮ್ದು ಗಡಿನಾಡು ಮೇಡಮ್, ಪಾವಗಡ ಆಂಧ್ರ ಗಡಿಯಲ್ಲಿ ಎಲ್ಲ ಆಂಧ್ರದವ್ರ ಸಮೇತ ಜೈ RCB ಅನ್ನೋ ಲೆವೆಲ್ಗೆ ಇದಾರೆ ಮೇಡಮ್. ವಂಡರ್ಫುಲ್ ವಂಡರ್ಫುಲ್. ಆದ್ರೆ ಹುಷಾರು, ಜಾಸ್ತಿ ಜನ ಸೇರಿದ್ದೀರಾ, ಹುಷಾರಾಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ರಾಘವೇಂದ್ರ. ಎಸ್, RCB ಫ್ಯಾನ್ಸ್ ಜೋಶ್ ಇದು. ಸೃಜನ್ ಕಾಲ್ ಮಾಡಿದ್ದಾರೆ. ಸೃಜನ್ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಈ ಬಾರಿ RCB ಕಪ್ ಗೆಲ್ಲಬೇಕು ಅಂದ್ರೆ ಬ್ಯಾಟಿಂಗ್ ಫಸ್ಟ್ ಬೇಕಾ ಅಥವಾ ಬೌಲಿಂಗ್? ಏನ್ ಅನಿಸ್ತಾ ಇದೆ ನಿಮ್ಗೆ? ನಾವು ಬ್ಯಾಟಿಂಗ್ ಫಸ್ಟ್ ಮಾಡ್ಬೇಕು, ಚೇಸಿಂಗ್ ಕೊಡ್ಬೇಕು ಅಂತೀರಿ GTಗೆ? ಹೌದು, ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ನಾವು ಟಾರ್ಗೆಟ್ ಸೆಟ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆ, ಸೊ ಎಷ್ಟು ಸ್ಕೋರ್ ಇರಬೇಕು GTಗೆ? 200 ಪ್ಲಸ್. 200 ಪ್ಲಸ್. ಹಾ, ಈ ಸಲ GT ಇಂದ ಏನಾದ್ರೂ ಗಿಲ್ ಬಿಟ್ಟು ಯಾರ ಬಗ್ಗೆ ಆದ್ರೂ ಜಾಸ್ತಿ ಗಮನ ಕೊಡ್ಬೇಕು ಅಂದ್ರೆ ಯಾರ ಬಗ್ಗೆ? ಸಾಯಿ ಸುದರ್ಶನ್ ಅವ್ರ ಬಗ್ಗೆ. ಸಾಯಿ ಸುದರ್ಶನ್ ಅವ್ರು ಈಸಿಲಿ ಔಟ್ ಆಗ್ತಾರೆ ಅಂತಾರಲ್ಲ. ಹಾ, ಅಲ್ಲ, ಹಂಗಂಗ ಅವ್ರವ್ರೇ ಔಟ್ ಆಗ್ಬಿಡ್ತಾರೆ ಬಿಡಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಹಿಟ್ ವಿಕೆಟ್ ಹಾಕ್ತಾರ ಅವರು ಅಂತಾರೆ. ಹಾಗಲ್ಲ, ಈಗ ಅವರು 2 ಸಲ ಸೇಮ್ ವಿಕೆಟ್ ಆಗಿದ್ದಕ್ಕೆ ಈಗ ಜರ ಪ್ರಾಕ್ಟೀಸ್ ಮಾಡಿರ್ತಾರೆ. ನೀವು TV ವಾಲ್ಯೂಮ್ ಆನ್ ಮಾಡ್ಕೊಂಡ್ ಮಾತಾಡಿದ್ರೆ ಮಾತಾಡಕ್ಕಾಗಲ್ಲ ಸೃಜನ್, ಫೋನಲ್ಲೇ ಮಾತಾಡ್ಬೇಕು. ಹಾ, ಹೇಳಿ ಸಾರಿ. ಓಕೆ, ಹಿಟ್ ವಿಕೆಟ್ ಆಗ್ತಾರೆ ಸಾಯಿ ಸುದರ್ಶನ್ ಅಂತಾರಲ್ಲ. ರೈಟ್, ಕಾಲ್ ಕಟ್ ಆಗಿದೆ ಸೃಜನ್, ಥ್ಯಾಂಕ್ ಯು. ಕಲಬುರಗಿಯಿಂದ ಕಾಲ್ ಮಾಡಿದ್ರು. ರೈಟ್, ನೀವು ಕಾಲ್ ಮಾಡಬಹುದು, ನಮ್ಮ ಜೊತೆ ಮಾತಾಡಬಹುದು. ಇನ್ನು ಕೆಲವೇ ಹೊತ್ತಿನಲ್ಲಿ RCB ಮತ್ತು GT ಮ್ಯಾಚ್ ಫೈನಲ್ ವಾರ್ ಶುರು ಆಗುತ್ತೆ. ಎರಡೂ ತಂಡಗಳಿಗೆ ಇವಾಗ ಡೂ ಆರ್ ಡೈ. ಯಾಕೆಂದ್ರೆ ಎರಡೂ ತಂಡಗಳು ಒಂದೊಂದು ಬಾರಿ ಅದೇ ಸ್ಟೇಡಿಯಂನಲ್ಲಿ ಚಾಂಪಿಯನ್ ಆಗಿವೆ. ಮತ್ತೊಂದು ಸಲ ಕಪ್ ಯಾವ ತಂಡ ಎತ್ತಿ ಹಿಡಿಯುತ್ತೆ ಅನ್ನೋ ಕುತೂಹಲ IPL ಎಲ್ಲ ಅಭಿಮಾನಿಗಳಿದ್ರೆ RCB ಹೇಳ್ತಾ ಇದೆ ಈ ಸಲನೂ ಕಪ್ ನಮ್ದೆ ಅಂತ. ನೇರವಾಗಿ ಕಾಲ್ ಮಾಡಿ ಮಾತಾಡಿ. ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.